ಮ್ಯಾಮ್ ಗಮ್ಮಿದ್ಯಾ? ಹಲೋ ಗೈಸ್, ಈಗ 8 ಗಂಟೆಗೆ ಎದ್ದಿದ್ದೀನಿ. ಇನ್ನೂ ಮುಖನೂ ತೊಳೆದಿಲ್ಲ. ನೋಡಿ ಕಣ್ಗಳೆಲ್ಲ ಹೆಂಗಾಗಿದ್ದಾವೆ. ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ನ ಹಾಲ್ಗೆ ಸೆಟ್ ಮಾಡ್ಕೊಳ್ಳಿ. ಇವಾಗ ಎದ್ದಿದ್ದೀನಿ, ಕಾಲೇಜಿಗೆ ಹೋಗಬೇಕು, ಸ್ನಾನ ಮಾಡಬೇಕು, ಹಲ್ಲುಜ್ಬೇಕು, ಬ್ರಷ್ ಮಾಡಬೇಕು, ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫ್ರೆಶ್ ಅಪ್ ಆಯಿತು. ಈಗ ತಿಂಡಿ ಮಾಡಬೇಕು ಆದರೆ ತಿಂಡಿ ಮಾಡೋಕ್ಕೆ ಮನಸ್ಸೇ ಇಲ್ಲ. ಏಕೆಂದರೆ ಚೆನ್ನಾಗೇ ಇರಲ್ಲ. ತಟ್ಟೆ ತಗೊಂಡು ತಿಂಡಿ ಮಾಡ್ಕೊಂಬರ್ತೀನಿ. ತಿಂಡಿ ಎಲ್ಲ ಮಾಡ್ಕೊಂಡು ಇವಾಗ ಜಯಂತ್ ಬಂದ ಕಾಲೇಜಿಗೆ ಹೋಗೋಕ್ಕೆ. ಈಗ ಕಾಲೇಜಿಗೆ ಹೋಗಬೇಕು. ರೂಮ್ ಲೈಟ್ ಎಲ್ಲ ಆಫ್ ಮಾಡಿ ಕಾಲೇಜಿಗೆ ಹೋಗೋದೀಗ. ಚಪ್ಪಲಿ ಹಾಕೋದು. ಮತ್ತೇನು ಯಾರು ಬರಲ್ಲ. ಅಯ್ಯೇ ಇದೆ ಅಂತ ಎಲ್ಲ ಓದ್ತಾ ಕೂತಿರ್ತಾರೆ ಮನೇಲಿ ಅಲ್ಲ ಮನೇಲಿ. ನಾವು ಮಾತ್ರ ಕಾಲೇಜಿಗೆ ಹೋಗ್ತಿದ್ದೀವಿ. ಅಸೈನ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ, ಅಲ್ಲ ರೆಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ. ಹೊರಗೆ ಬಂದರೆ ಬಂದಿದ್ದಾರೆ ಇವರಿಬ್ಬರು. ಓಕೆ ಗೈಸ್, ಕಾಲೇಜಿಗೆ ಹೋಗಿ ಸಿಗೋಣ. ವಾಪಸ್ ಹೋಗ್ತಾ ಇದೆ. ಒನ್ ವೇಲ್ ಹೋಗ್ತಾ ಇದ್ದೀವಿ. ಒನ್ ವೇಲ್ ಹೋಗ್ತಾ ಇದೆ. ನಾವು ಒನ್ ವೇಲ್ ಹೋಗ್ತಿದ್ದೀವಿ. ಜೀವನ ರಿಸ್ಕ್ ಹಾಕಿ ಈಗ ಬಂದು ಕ್ಲಾಸಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀವಿ. ಅಲ್ಲ ಈಗ ಹೋಗ್ತೀವಿ. ಈಗ ಜಯಂತ ಇಲ್ಲ, ನನ್ನ ಹೆಸರು ಇವನಂತ ಭರತ್ ಎಚ್ ಎಸ್. ಯಾರ್ದು? ಹಾಂ, ದರ್ಶನ್ದು ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೆನ್ನೆ ಹೇಳಿದೆ ವಿಡಿಯೋ ಅಂತ, ಇವತ್ತು ವಾಪಸ್ ಬಂದಿದ್ದೀನಿ. ಜನ್ಮಕ್ಕೆ ಹೋಗೋ ಹೇಟಿವ್ ಕ್ಲಾಸಿಗೆ ಹೋಗ್ಬೇಕು ಇವತ್ತು. ನಾಳೆ ಅಲ್ಲ ನಾಡ್ದು ಅಯ್ಯೇ ಇದೆ. ಬರ್ತೀನೋ ಇಲ್ಲ ಮ್ಯಾಥ್ಸ್. ಬಾರ ಬೇಗ ಬರ್ರ. ಹಾಯ್ ಗಾಯ್ಸ್. ಅಜಯ್ ಬಿಲ್ವಾ ಕಾರ್ಪೊರೇಟರ್ ಬಿಲ್ವಾ. ಅವ್ರ ಅಪ್ಪನ ಥರ ಅವ್ನು ಕಾರ್ಪೊರೇಟರ್ ಆಗ್ಬೇಕಂತ ಅವನು. ಅದಕ್ಕೆ ಕಾರಲ್ಲೇ ಓಡಾಡಲ್ಲ ಅವನು, ಕಾರ್ಪೊರೇಟರ್ ಆಗಬೇಕು ಅಂತ. ಹರಿಪ್ರಸಾದ್ ಗೈಸ್, ಈಗ ಕ್ಲಾಸಿಗೆ ಎಂಟ್ರ್ ಆಗೋದ. ನಮ್ಮ ಹರಿಬ್ರೋ ಇದ್ದಾರೆ ಇಲ್ಲಿ. ಹೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಗುಡ್ ಮಾರ್ನಿಂಗ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಯಾರು ಪತ್ರೊಳಿಗಳು ಕೂತವ್ರು ನೋಡಿ, ದಯವಿಟ್ಟು ಜಯಂತವ್ರು ಒಳ್ಳೆ ಲುಕ್ ಕೊಡ್ತಾ ಇದ್ದಾರೆ. ಗೈಸ್ ನೋಡಿ ಗೈಸ್, ಪಕ್ಕದ ಕ್ಲಾಸ್ ಅವರು ಪಟ್ಟು ಅಂತ ಹೆಸರು. ಇರೋದೇ ಲೇಟು, ಅದರಲ್ಲಿ ಇನ್ನೂ ಲೇಟ್ ಹೋಗೋಣ ಅಂತಾರೆ. ರೂಮಿಗೆ ಹೋಗಿ ಅಟೆಂಡೆನ್ಸ್ ಹಾಕಿದೆ. ನಾವು ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತೀವಿ, ದಿನ ಬಂದಿದ್ದೀವಿ ಅಂತ. ಎಲೆಕ್ಟ್ರಿಕಲ್ ಕ್ಲಾಸಿಗೆ ಹೋಗೋದೇ ಬೇಡ ಅಂತ ನೋಡಿ, ಅದು ಹೋಯ್ತವ್ರೆ. ಹೇಳಿತವ್ ನೀವು ಅಭಿನ ಕ್ಲಾಸ್ ಒಳಗೆ ಪರ್ಮಿಷನ್ ಕೇಳಿದವ್ರೆ. ನೀನು ಯಾಕೆ ಬಂದಿದ್ಯಾ ಅಂತ ಕೇಳಿದವ್ರೆ. ಬೈಲಿ ನೀನ ಕರೀತಾವ್ರೆ. ಪರ್ಮಿಷನ್ ಕೇಳಿ ನೀನು ಹೋಗ್ಬೇಕಂತೆ. ಕ್ಲಾಸ್ ಒಳಗೆ ತಳ್ಬಿಟ್ಟಿದ್ದಾರೆ ಇವನ್ನ. ನಾನೇ ಹೋಗಿರೋದು. ಗೈಸ್, ಈಗ ಎಲೆಕ್ಟ್ರಾನಿಕ್ಸ್ ಕ್ಲಾಸಿಗೆ ಹೋಗ್ತಿದ್ದೀವಿ. ಎಲ್ಲರೂ ಕೇಳ್ಕೊಂಡು ಹೋಗ್ಬೇಕು. ಎಲ್ಲರೂ ಕೇಳ್ಕೊಂಡು ಬ್ರೋ ಸಿಆರ್ ಬ್ರೋ ಗಮ್ ಬ್ರೋ ಗಮ್ಮು ಯಾರು ಈಸ್ಕೊಡಿ ಆ ಕಡೆ ಈಸ್ಕೊಡಿ ಬ್ರೋ. ನೀವು ಸಿಆರ್ ಗೈಸ್, ಈಗ ಕ್ಲಾಸಲ್ಲಿ ಅಸೈನ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾವ್ರೆ. ಇದನ್ನ ವಿಡಿಯೋ ಮಾಡಬೇಕಿದೆ. ಕೇಳಿ ಈಗ. ಮ್ಯಾಮ್ ಗಮ್ಮಿದ್ಯಾ? ಒಂದು ಕ್ಲಾಸಿಗೆ ಇತ್ತು, ಮುಗಿಸ್ಕೊಂಡ್ವಿ. ಅಸೈನ್ಮೆಂಟ್ ಕೊಟ್ಟರು, ನನ್ನ ನೋಡ್ಕೊಂಡು ಎಲ್ಲ ಬಂದಿದ್ರು. ಎಲ್ಲರೂ ಮಾರ್ಕ್ಸ್ ಕಡಿಮೆ, ನನ್ನ ಮಾತ್ರ ಜಾಸ್ತಿ. ಇಲ್ಲ 9 ಕೊಟ್ಟರು, ನನಗೆ 7 ಕೊಟ್ಟಿದ್ದಾರೆ. ಇವ್ನು ನೋಡ್ಕೊಂಡೆ ಕಾಪಿ ಹೊಡೆದಿದ್ದು. ನಾನು ಹೇಳಿದ್ನ ನೋಡ್ಕೊಂಬರಿ ಅಂತ. ಬಾ, ಇವಾಗ ಬ್ಲಾಗ್ ಬೇರೆ ಮಾಡ್ತವನೆ, ರೆಕಾರ್ಡ್ ಎತ್ಕೊಂಡು. ಇಲ್ಲ ಯಾರು ಏನು ಕೊಟ್ಟೆ ಬ್ಲಾಗಲ್ಲಿ ಇವನು ತೋರಿಸ. ನಮ್ಮ ತಂಡದ ಅತ್ಯುತ್ತಮವಾದ ನರ್ತಕರು
ಡ್ಯಾನ್ಸರ್ ಅವರು ಇಲ್ಲಿ ನೋಡಿ ಕೂತಿದ್ದಾರೆ. ಜಿಗಿಬಿಗಿ ಡ್ಯಾನ್ಸರ್ ಇವರು. ಎಲ್ಲಿದ್ಯಾ? ಇವ್ರೇನಾದ್ರೂ ಕುಡಿದ್ರೆ ಸ್ಟೇಜ್ ಅದ್ರೋಗುತ್ತೆ. ಆದ್ರೆ ಇವ್ರು ಕುಣ್ಸಿದ್ರೆ ನೋಡಿ ಅಡಿಯಿಂದ ಮುಡಿವರೆಗೂ ಎಲ್ಲಾರು ಕೊಡಿಸ್ತಾರೆ. ಹೆಂಗ್ ಓದಿದ್ದೀರಾ ಎಕ್ಸಾಮ್ಗೆ? ಅಲ್ಲ ಹೇಗೆ? ಸದ್ಯಕ್ಕೆ ಈಗ ಓದಕ್ಕೆ ಪ್ರಾರಂಭ ಮಾಡಬೇಕು. ಸ್ವಲ್ಪ ಜ್ವರ ಬಂದಿರೋದ್ರಿಂದ ಏನು ಓದ್ದೆ ಮನೇಲಿ ಮಲಿಕೊಳ್ಳೋದೇ ಆಗಿದೆ. ದಯವಿಟ್ಟು ಸೋಮವಾರ ಒಳ್ಳೆ ಹೀರೋ ಬರೋಣ, ಗಡ್ಡ ಎಲ್ಲ ತಕೊಂಡು ನಿಜ ತೆಗಿಬೇಕು, ಕ್ಲೀನ್ ಶೇವ್ ಮಾಡ್ಕೋಬೇಕು. ಆ ಥರ ಎಲ್ಲ ಬೇಡ. ನೀವು ಹಿಂಗೆ ಸ್ಮಾರ್ಟ್ ಆಗಿದ್ದೀರಾ, ನಿಮ್ಮ ಹೇರ್ ಸ್ಟೈಲ್ ಅಂಡ್ ಗಡ್ಡ ಬಿಯರ್ಡ್ ಎಲ್ಲ. ಆದ್ರೂ ಜನ ನಮ್ಮನ್ನ ನೋಡಿದ್ರೆ ಯಾಕೆ ಒಂಥರ ಎದುರ್ಕೋತಾರಲ್ಲ, ಅದೇ ಬೇಜಾರು ನನಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ತುಂಬಾ ಜನ ಹುಡುಗಿರ್ನ ನೋಡಿದ್ರೆ ಸೈಡ್ ಕೊಟ್ಟಾಯ್ತಾರೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅದು ನಿಮ್ಮಲ್ಲಿರೋ ಪ್ರಾಬ್ಲಮ್ ಅಲ್ಲ ಬ್ರೋ, ಅದು ನಿಮ್ಮ ಕಲೆಯಲ್ಲಿರೋ ಪ್ರಾಬ್ಲಮ್ ಅದು. ನಮ್ಮ CR ಹರ್ಷ ಅವ್ರು ಬರ್ತಾ ಇದ್ದಾರೆ. ಬನ್ನಿ ಹರ್ಷ. ಅವ್ರು ಇವತ್ತು ಚಿಪ್ ಹಾಕಿದಾರ ಇಲ್ವಾ ನೋಡೋಣ ಬನ್ನಿ. ಹಾಕಿದ್ದೀರಾ? ಚೆಕ್ ಮಾಡಿ, ಅದು ಚೆಕ್ ಮಾಡೋದು ಫಸ್ಟ್. ತುಂಬಾ ಆನೆಸ್ಟ್ ಹುಡುಗ, ಆದ್ರೂ ನಾನು ಆನೆಸ್ಟ್ ಅಲ್ಲ. ಸ್ವಲ್ಪ ಫಾಲೋ ಮಾಡಕ್ಕೆ ಹೇಳೋ. ಸಾಕು, ಬೇಡ ಬೇಡ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವನ್ನ ಗೆಲ್ಸಿ ಇವನ್ನ ಅಷ್ಟೇ. ನಾನೇನು ಬಿಗ್ ಬಾಸ್ ಆಡ್ತಿದ್ದೀನಿ. ಅರ್ಥ ಆಗ್ತಿಲ್ಲ ನನಗೆ. ಏನ್ ಬೇಕು ಹೇಳು, ಪ್ರೋತ್ಸಾಹ ಏನ್ ಮಾಡೋದು ನೋಡೋಣ. ಏನು ವೈರಲ್ ಆಗೋಯ್ತೀನಿ ಅದನ್ನೇ. ಕೊಟ್ಟಿರೋ ರೆಕಾರ್ಡ್ ಅಸೈನ್ಮೆಂಟ್. ಯಾಕೋ ಡೌಟ್ ಬರ್ತೈತೆ. ನೀನು ಜಯಂತ್ ಮೇಲೆ ಯಾಕೋ ನನ್ನ ಮೇಲೆ ಡೌಟ್ ಬರ್ತೈತೆ. ಏನ್ ಹುಡುಕ್ತಿದ್ಯಾ ಬ್ಯಾಗಲ್ಲಿ? ಇಲ್ಲ ಸಾರಿ ಬ್ರೋ, ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ. ಗಾಯ್ಸ್, ಇವತ್ತು ನಮ್ಮ ಜಯಂತ್ ಅವರ ಹಳೆ ಡವ್ ಬಂದಿಲ್ಲ. ಪಾಪ ಅವನು ತುಂಬ ಫೀಲಿಂಗಲ್ಲಿ ಹೋಗಿದ್ದಾನೆ. ಈ ಫೀಲಿಂಗಿಗೆ ಯಾವ ಸಾಂಗ್ ಸಜೆಸ್ಟ್ ಮಾಡ್ತೀರಾ ಮಾಡಿ ಬೇಗ ಮೆಂಟಲ್ ಮಾಡಿ ಕಮೆಂಟ್. ಅವನು ಸೂಸೈಡ್ ಮಾಡೋ ಅಟೆಂಪ್ಟ್ ಹೋಗಿದ್ದಾನೆ. ನಮ್ ಬಂಕು ಭಾರತ್ ಇವರು. ಅವರು ಚಾಯ್ ಕುಡಿದೆ. ಡೈರೆಕ್ಟರ್ ಕಾರಿಗೆ ಪೆನ್ನಲ್ಲಿ ಬರಿತೀನಿ ಅಂತ ಬರ್ತಾನೆ. ಬರೆಯ ಮೀಟ್ರ್ ಇಲ್ಲ ಗಾಯ್ಸಿನಿ, ಸುಮ್ಮನೆ ವಿಡಿಯೋ ಮುಂದೆ ಹೋಗ್ತಾ ಇರ್ತಾವನಷ್ಟೇ. ಮಾರ್ಕ್ಸ್ ಕೊಟ್ಟಿಲ್ಲ, ಟೀ ಕೊಡಿಸ್ತೀವಿ ಮಿಸ್ ನೋಡ್ತಾರೆ. ಇವಾಗ ಒಂದು ಕ್ಲಾಸ್ ಮುಗಿಸ್ಕೊಂಡು ಕಾಲೇಜ್ ಕ್ಯಾಂಟೀನಿಗೆ ಹೋಗ್ತೀವಿ. ಸ್ವಲ್ಪ ಹೋಗಿ ಅಂಕೆಯಲ್ಲಿ ಬ್ಲಾಗಲ್ಲಿ ಸ್ವಲ್ಪ ಜಿಗಿಬಿಗಿ ಸಿಂಬಲ್. ಮೆನು ಹಾಕು, ಅಲ್ಲಿ ಮೆನು ಹಾಕು. ದುಡ್ಡಿಲ್ಲದ ಮೆನು. ಅಜಯ್ ಏನ್ ಕೊಡಿಸ್ತೀಯ? ನಿಮ್ಮ ಅಪ್ಪ ಕಾರ್ಪೆಂಟರ್ ಆಗಿ ನಮ್ಮ ಮನೆ ಒಂದು ಒಂದು ಲೋಟ ಟೀ. ಅಮ್ಮ ಇಲ್ಲ ನಿಮ್ಮ ಮನೇಲಿ ಇದನ್ನ ಹೇಳ್ಕೊಟ್ಟಿರೋದು, ಫೋನ್ ಮಾಡದೆ ಇರಕ್ಕೆ. 3 ಗಂಟೆ ಮಾಡ್ತೀನಿ ಅಂದ್ರೆ ವಿಡಿಯೋ ಮಾಡ್ತಿದ್ಯಾ? ಶ್ರೀಮಂತ ವ್ಯಕ್ತಿ ಅಂದ್ರೆ ಅವನೊಬ್ಬನೇ ನೋಡಿ. ಗೋಲ್ಡ್ ಚೈನ್ ಕಣ್ಬಿತ್ತು. ರಿವೀಲ್ ಮಾಡ್ತಿದ್ದೀನಿ. ಲೇಡೀಸಿಗೆ ಯಾರಿಗಾರು ಬೇಕಾದ್ರೆ ಕೇಳಿಕೊಡ. ಒನ್ ಡೇಗೆ 10 ರೂಪಾಯಿ 1000 ಚಾರ್ಜ್ ಮಾಡ್ತಾನೆ. ಚೆನ್ನಾಗಿದೆ, ಒರಿಜಿನಲ್ ಗೋಲ್ಡ್ ನೋಡಿ. ಕಡಿಮೆ 1 ಲಕ್ಷ ಮಾದೇವಣ್ಣ ಕೊಟ್ಬಿಟ್ಟು ಲೈಫ್ ಟೈಮ್ ಒಂದು 4 ವರ್ಷ ಟೀ ಕಾಫಿ ಬಿಸ್ಕೆಟ್ ಆಲೂಗಡ್ಡೆ. 4 ವರ್ಷ ಟೀ ಕೊಡ್ಕೊಂಡು ಏನ್ ಮಾಡ್ತೀಯಾ? ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀನಿ ಅಷ್ಟೇ. ಮಾದೇವಣ್ಣನ ಪಕ್ಕ ಇನ್ನೊಂದು ಅಂಗಡಿ ಓಪನ್ ಮಾಡ್ಬೇಕಾಯ್ತದೆ ಅಷ್ಟೇ. ಅಲ್ಲ ಕರಿ, 4 ವರ್ಷ ಇದ್ಬಿಟ್ಟು ಮಾದೇವಣ್ಣನ ಪಕ್ಕ ಇನ್ನೊಂದು ಜಯಂತ್ ಅಂತ ಸ್ಟಾಲು, ಜಯಂತ್ ಅಣ್ಣ ಟೀ ಸ್ಟಾಲು. ಜೂನಿಯರ್ಸಿಗೆಲ್ಲ ಟೀ 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 ಮಾದೇವನ ಶಿಷ್ಯ ನಾನು ಬರ್ರಿ ಅಂತ. ನಾನು ಟೀ ಮಾಡೋದು, ನೀನು ಸಪ್ಲೈ ಮಾಡೋದು, ಕಾರ್ಪೆಂಟರ್ ಮಗ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಮಾಡ್ಸದ್ ಬಿಡ್ವಾ? ಕುಚ್ಚು ಬ್ರೋ ಇವರು, ಕುಚ್ಚು
ಈಗ ರೂಮಿಗೆ ಹೋಗ್ತಿದ್ವಿ, ಕಾಲೇಜ್ ಮುಗೀತು. ಯೂನಿಫಾರ್ಮ್ ಕೊಡ್ತಾರೆ ಅಂತ ಕಾಯ್ದ್ವಿ, ಯೂನಿಫಾರ್ಮ್ ಕೊಡ್ಲಿಲ್ಲ, ಅದಕ್ಕೆ ಬಿಟ್ಟು ಹೋಗ್ತಾ ಇದೀವಿ. ಸ್ಟ್ಯಾಂಡ್ ಆನ್ ಮಾಡ್ಕೊಂಡು ಗಾಡಿ ಓಡಿಸ್ತವ್ರೆ. ಬನ್ನಿ ಗೈಸ್, ಇವ್ರ ಹೆಸರು ಏನು? ಪುಚ್ಚು ಕ್ಯಾಡಬಮ್ಸ್ ಅಂತ ಇವ್ರ ಹೆಸರು. ಇಂಡಿಯಾದಲ್ಲೇ ಇವಾಗ ನಂಬರ್ 1 ಬೈಕ್ ಬ್ರೀಡರ್ ಇವರು. ಇವಾಗ ಸದ್ಯಕ್ಕೆ ಹಂಪು ಎಗರಿಸ್ತವ್ರೆ ನಿಧಾನಕ್ಕೆ. ಹೈಬ್ರಿಡ್ ಅಪಾಚಿ. ಇವ್ರಂಗೆ ಬೈಕ್ ಓಡ್ಸಕ್ಕೆ ಯಾರಿಗೂ ಬರಲ್ಲ. ಇಂಡಿಯಾದಲ್ಲೇ ಫಸ್ಟ್ ಬೈಕ್ ಡ್ರೈವ್ ಮಾಡಿದವ್ರು ಇವರು. ನೋಡಿ, ಇಲ್ಲಿ ಹಂಪಲ್ಲೆಲ್ಲ ನಮ್ಮ ಸಾವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದೀವಿ. ಪುಚ್ಚು ರೋಡ್ ಕ್ರಾಸ್ ಮಾಡ್ತಾರೆ ಅಂತ ನೋಡಿ. ಈಗ ಅದು ಹೊಡೆದ ಬಸ್ಸು ಎಲ್ಲ ಬರುತ್ತೆ, ಆದ್ರೂ ಜೀವ ಎಲ್ಲ ಕೈಯಲ್ಲೇ ಇರುತ್ತೆ. ಒಂದ್ಸತಿ ಮನೆ ಬಿಟ್ರೆ ಮತ್ತೆ ಮನೆಗೆ ಹೋಗ್ತೀವೋ ಅನ್ನೋ ನಂಬಿಕೆ ಇರಲ್ಲ ಅಂತ ಡ್ರೈವರ್ ಇವರು. ಎಲ್ಲ ಡೀಪ್ ಸ್ಟಡಿ ಮಾಡಬೇಕು ಅಂತ ಡೀಪ್ ಮ್ಯಾನ್ಗಳ ಜೊತೆ ಬಂದಿದ್ದೀವಿ. ಇವನು ಮ್ಯಾಥ್ಸ್ ಅಲ್ಲಿ ಟಾಪರು, ಇವನು ಕೆಮಿಸ್ಟ್ರಿಲಂತೂ ಪಂಟ್ರಿ. ಇವನು ಯಾವ್ದ್ರಲ್ಲಿ ಪಂಟ್ರಿ? ನಾನು ಯಾವ್ದಾದ್ರು ಪಂಟ್ರಿಲ್ಲ, ನಾನು ಒಳ್ಳೆಯವನು. ಇವನ್ನ ಮಾತಾಡ್ಸ್ಬೇಕು. ಇವನು ಮ್ಯಾಥ್ಸ್ ಎಲ್ಲ ಈಕ್ವೇಶನ್ ಎಲ್ಲ ಒಂದೇ ಏಟಿಗೆ ಸಾಲ್ವ್ ಮಾಡೋದು ಇವನು. ಮ್ಯಾಕ್ಸ್ ಯಾವುದೇ ಡೌಟ್ ಇರೋ ಬಂದು ನನ್ನ ಹತ್ರ ಕೇಳಿ. ಆಮೇಲೆ ಇಲ್ಲೊಬ್ರು ಕಾಮುಕ್ತಿ ನೋಡ್ತಾ ಇದ್ದಾರೆ, ಲೈಟ್ ಆನ್ ಮಾಡಿದೆ, ಸ್ವಲ್ಪ ಬೆಳ್ಳಗಾರು ಕಾಣಬೇಕು. ಹೇಳಿ ಬ್ರಾ. ಇವರು ಕ್ಯಾಡಬಮ್ ಮ್ಯಾಕ್ಸ್ ಅಂತ ಇವ್ರ ಹೆಸರು. ಮ್ಯಾಕ್ಸ್ನ ಹೆಂಗ್ ಸಾಲ್ವ್ ಮಾಡ್ತೀರಾ? ಹೇಳಿ ಸಾಲ್ವ್ ಮಾಡ್ತೀನಿ ಈಗ ಸದ್ಯಕ್ಕೆ. ಹೇಳಿ. ಹರಿ ಭಟ್ಟ ಅಂತ ಇವರು ನಮ್ಮ ಚೈಲ್ಡ್ಹುಡ್ ಪಾರ್ಟ್ನರ್, ಚಿಕ್ಕ ವಯಸ್ಸಿಂದನೂ ನಾನು ಅವರ ಜೊತೆಗೆ. ಇವರು ಕೆಮಿಸ್ಟ್ರಿ ಭಟ್ಟ, ಇವರು ಆರ್ಯಭಟ್ಟ. ಐನ್ಸ್ಟೈನ್ ಅವರು ಜಾನಿಸ್ ಇವ್ರು ನೋಡಿದ್ರಾ? ಇನ್ಯಾರೋನ ಫಿಸಿಕ್ಸ್ ಐಸಕ್ ನ್ಯೂಟನ್. ನಾನು ಎಲೆಕ್ಟ್ರಾನಿಕ್ಸ್ ಭಟ್ಟ. ಏನ್ ಮಾಡ್ತಿದ್ಯಾ? ಸೀಯಿಂಗ್ ಫೋನ್. ಇವ್ರು ನೋಡಿ ಬ್ಯೂಟಿ ಸ್ಕಿಲ್. ಇವಾಗ ಏನು ಓದಲ್ಲ ಮಚ್ಚ? ಏನ್ ಆಯ್ತು, ನಾಳೆ ಏನ್ ಮಾಡೋದು? ನಾಡ್ದು ಅಯ್ಯೇ ಓದಿಲ್ಲ. ಗಾಡ್ಸ್ ಪ್ಲಾನ್. ದೇವರಾಣೆ ಏನ್ ಓದಿಲ್ಲ. ನಾಳೆ ನಾನು ನಂಬಿರೋದು ಮುಂದೆ ಕೂತಿರೋ ಹುಡುಗಿಯ ಮೇಲೆ. ನಾಳೆ ನೀನ್ ಯಾರ ಮೇಲೆ ನಂಬಕ್ಕಾಗಲ್ಲ, ಯಾಕಂದ್ರೆ ಗೌರ್ಮೆಂಟ್ ಹಾಲಿಡೇ ಹಾಕಿದೆ. ನಾಳೆ ಯಾರ ಮೇಲೆ ನಂಬ್ತೀಯಾ? ಪಿಜ್ಜಾ ಬುಕ್ ಮಾಡ್ತೀವಿ ಝೊಮ್ಯಾಟೋದಲ್ಲಿ. ಝೊಮ್ಯಾಟೋ ಅಲ್ಲ, ಡಾಮಿನೋಸ್. PG ಊಟ ಅಂತೂ ತಿನ್ನಕ್ಕಾಗಲ್ಲ, ಅದಕ್ಕೆ ಝೊಮ್ಯಾಟೋದಲ್ಲಿ ನೋಡಿ. ಏನ್ ಮಾಡ್ತಿದ್ಯಾ? ಆಫರ್ ಬಂದಿದ್ದು ತೆಗ್ದುಬಿಟ್ಟ. ಪಿಜ್ಜಾ ಬಂತು, ತರಗ ಹೋಗ್ತಾ ಇದೀವಿ. ಬಾರೋ ಬೇಗ. ಹರಿ ಅವರು ಬುಕ್ ಮಾಡಿದಾರೆ ನೋಡಿ ಇಷ್ಟೊಂದು ಪಿಜ್ಜಾ. ಗೈಸ್ ಪಿಜ್ಜಾ ಬಂತು ನೋಡಿ. ಹರಿ ನೀನು ಒಬ್ಬನೇ ತಿಂತೀಯಾ? ಇಲ್ಲ, ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟು ಹಂಚಿ ಬಾಳೋಣ. ಒಡ ಹುಟ್ಟಿದವರ ಸಂಘ ನಮ್ದು. ಪಿಜ್ಜಾ ಇದೆ ನೋಡಿ. ಪಿಜ್ಜಾ ಬಂತು, ಎಲ್ಲ ತಿಂತಿದೀವಿ ನೋಡಿ. ಈಗ ಕಣ್ಣೆ ಸಾಗ್ಬಿಟ್ಟು. ಅಯ್ಯೋ ಸರಿ ಅಲ್ಲ ಕಣ, ಈ ವಿಡಿಯೋ ಮಾಡ್ಕೊ, ತಿಂದಾದ್ಮೇಲೆ ಹಾಕೊಂಡಿದ್ದು. ತಿನ್ನಕ್ಕೂ ಮುಂಚೆನೇ ಒಂದು ಹಾಕೋಣ. ಜಯಂತ್ ಅವರು ಅಲ್ಲಾಡ್ಸ್ ತೆಗಿತವ್ರೆ. ಎಲ್ಲ ಮಾತಾಡ ಡಬಲ್ ಮೀನಿಂಗ್ ಬ್ರೋ, ಅದು ಸಿಂಗಲ್ ಮೀನಿಂಗ್ ಅದು. ಅವರೆಲ್ಲ ಹೋದ್ರು ಈಗ. ಮತ್ತೆ ಸುಮ್ಮನೆ ಹಾಕಿದ್ದು ತಮ್ಲೇನಲ್ಲಿ ಕ್ರೇಜಿ ಪಿಜ್ಜಾ ಚಾಲೆಂಜ್ ಅಂತ ಸುಮ್ಮನೆ ಹಾಕಿದ್ದು. ಇವಾಗ ನಾನು ಊಟ ಮಾಡಬೇಕು. ಪಿಜ್ಜಾ ಅಷ್ಟೊಂದೇನು ಹೊಟ್ಟೆ ತುಂಬಿಲ್ಲ. ನಾನು ಊಟ ಮಾಡಿ ಏನು ಮಾಡಬೇಕು ನೋಡೋಣ. ಇಷ್ಟ ಆಗಿತ್ತು ವಿಡಿಯೋ. ಚಾನಲ್ಗೆ ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.